ಐಡೆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ನಟ ದರ್ಶನ್ ಜಾಮೀನಿನ ಭವಿಷ್ಯ ನಿರ್ಧಾರವಾಗಲಿದೆ. ರೆಗ್ಯುಲರ್ ಹಾಗೂ ಮಧ್ಯಂತರ ಜಾಮೀನು ಅರ್ಜಿಗಳ ಆದೇಶವನ್ನ ಇಂದು ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ ಆದೇಶವನ್ನ ನೀಡಲಿದೆ. ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ನೇತೃತ್ವದಲ್ಲಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ದರ್ಶನ್ ಸೇರಿ 6 ಆರೋಪಿಗಳ ಜಾಮೀನಿನ ಭವಿಷ್ಯ ಇಂದು ನಿರ್ಧಾರವಾಗುವ ಸಾಧ್ಯತೆ ಇದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ನಟ ದರ್ಶನ್ ಜಾಮೀನಿನ ಭವಿಷ್ಯ ನಿರ್ಧಾರವಾಗಲಿದೆ. ರೆಗ್ಯುಲರ್ ಹಾಗೂ ಮಧ್ಯಂತರ ಜಾಮೀನು ಅರ್ಜಿಗಳ ಆದೇಶವನ್ನ ಇಂದು ಮಧ್ಯಾಹ್ನ 2:30ಕ್ಕೆ ಆದೇಶವನ್ನ ಹೈಕೋರ್ಟ್ ನೀಡಲಿದೆ. ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ನೇತೃತ್ವದಲ್ಲಿ ವಿಚಾರಣೆ ನಡೆಯಲಿದ್ದು ದರ್ಶನ್ ಸೇರಿ 6 ಆರೋಪಿಗಳ ಜಾಮೀನಿನ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ನಟ ದರ್ಶನ್ ಜಾಮೀನಿನ ಭವಿಷ್ಯ ನಿರ್ಧಾರವಾಗಲಿದೆ. ಒಂದು ರೀತಿಯಲ್ಲಿ ನಟ ದರ್ಶನ್ಗೆ ಈಗ ಜಾಮೀನಿನ ಟೆನ್ಷನ್ ಶುರುವಾಗಿರುವಂತದ್ದು. ಈ ಒಂದು ಟೆನ್ಷನ್ಗೆ ಫುಲ್ ಸ್ಟಾಪ್ ಇಡುವಂತೆ ಇಂದು ನಟ ದರ್ಶನ್ಗೆ ಜಾಮೀನಿನ ಭವಿಷ್ಯ ಕಾದಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ರೆಗ್ಯುಲರ್ ಹಾಗೂ ಮಧ್ಯಂತರ ಜಾಮೀನಿನ ಅರ್ಜಿಗಳ ಆದೇಶ ಇಂದು ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ ಆದೇಶವನ್ನ ನೀಡಲಿದೆ. ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ನೇತೃತ್ವದಲ್ಲಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ದರ್ಶನ್ ಸೇರಿ 6 ಆರೋಪಿಗಳ ಜಾಮೀನಿನ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಅಂಡ್ ಗ್ಯಾಂಗಿನ ಜಾಮೀನಿನ ಭವಿಷ್ಯ ಇಂದು ಹೈಕೋರ್ಟ್ ಮೂಲಕ ಹೊರಬೀಳಲಿದೆ. ಮಧ್ಯಂತರ ಹಾಗೂ ರೆಗ್ಯುಲರ್ ಬೇಲ್ ವಿಚಾರಣೆಯನ್ನ ನಡೆಸಿದ ಕೋರ್ಟ್ ಆದೇಶವನ್ನ ಇಂದು ಮಧ್ಯಾಹ್ನ 2:30ಕ್ಕೆ ನಿಗದಿಪಡಿಸಿ ಮುಂದೂಡಲಾಗಿತ್ತು. ಜಾಮೀನು ಅರ್ಜಿಗಳ ವಿಚಾರಣೆಯನ್ನ ನಡೆಸಿದ ಹೈಕೋರ್ಟ್ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ನೇತೃತ್ವದಲ್ಲಿ ದರ್ಶನ್ ಸೇರಿ 6 ಆರೋಪಿಗಳ ಜಾಮೀನಿನ ಆದೇಶವನ್ನ ಕಾಯ್ದಿರಿಸಿತ್ತು. ಇಂದು ಮಧ್ಯಾಹ್ನ 2:30ಕ್ಕೆ ಜಾಮೀನು ಅರ್ಜಿಗಳ ವಿಚಾರಣೆಯನ್ನ ಹೈಕೋರ್ಟ್ ನಡೆಸಲಿದ್ದು ನಟ ದರ್ಶನ್ ಸೇರಿದಂತೆ 6 ಆರೋಪಿಗಳ ಜಾಮೀನಿನ ಭವಿಷ್ಯ ಇಂದು ನಿರ್ಧಾರವಾಗಲಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ನಟ ದರ್ಶನ್ ಜಾಮೀನಿನ ಭವಿಷ್ಯ ನಿರ್ಧಾರವಾಗಲಿದೆ. ರೆಗ್ಯುಲರ್ ಹಾಗೂ ಮಧ್ಯಂತರ ಜಾಮೀನು ಅರ್ಜಿಗಳ ಆದೇಶವನ್ನ ಇಂದು ಮಧ್ಯಾಹ್ನ 2:30ಕ್ಕೆ ಆದೇಶವನ್ನ ಹೈಕೋರ್ಟ್ ನೀಡಲಿದೆ. ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ನೇತೃತ್ವದಲ್ಲಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದ್ದು ದರ್ಶನ್ ಸೇರಿ 6 ಆರೋಪಿಗಳ ಜಾಮೀನಿನ ಭವಿಷ್ಯ ಇಂದು ನಿರ್ಧಾರವಾಗಲಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ.
ಎಸ್ ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ನಟ ದರ್ಶನ್ ಜಾಮೀನಿನ ಭವಿಷ್ಯ ನಿರ್ಧಾರವಾಗಲಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ರೆಗ್ಯುಲರ್ ಹಾಗೂ ಮಧ್ಯಂತರ ಜಾಮೀನಿನ ಅರ್ಜಿಗಳ ಆದೇಶ ಇಂದು ಇಂದು ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ ಆದೇಶವನ್ನ ನೀಡಲಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನದಾಗಿ ಡೀಟೇಲ್ಸ್ ಗಳನ್ನ ನೀಡಲಿಕ್ಕೆ ನಮ್ಮ ಜೊತೆಗೆ ನ್ಯೂಸ್ ಡೆಸ್ಕ್ ಇಂದ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ನಟ ದರ್ಶನ್ ಜಾಮೀನಿನ ಭವಿಷ್ಯ ನಿರ್ಧಾರವಾಗಲಿದೆ. ರೆಗ್ಯುಲರ್ ಹಾಗೂ ಮಧ್ಯಂತರ ಜಾಮೀನಿನ ಅರ್ಜಿಗಳ ಆದೇಶವನ್ನ ಇಂದು ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ ಆದೇಶವನ್ನ ನೀಡಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ನ್ಯೂಸ್ ಡೆಸ್ಕ್ ಇಂದ ನರಸಿಂಹಮೂರ್ತಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಇಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ನಟ ದರ್ಶನ್ ಜಾಮೀನಿನ ಭವಿಷ್ಯ ನಿರ್ಧಾರವಾಗುತ್ತೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಯಾಕೆಂದ್ರೆ ಸುದೀರ್ಘವಾದ ಒಂದು 6 ತಿಂಗಳಿಂದನೂ ಸಹ ಸುದೀರ್ಘವಾದಂತಹ ಒಂದು ವಾದ ವಿವಾದ ಮತ್ತೆ ಏನ್ ಕಾನೂನಿನ ಕಟ್ಟಳೆಗಳಲ್ಲಿ ಒಂದಿಷ್ಟು ಕಾನೂನು ಹೋರಾಟಕ್ಕೆ ಸಜ್ಜಾಗಿದ್ರು. ಈಗ ಕೊನೆಗೆ ಒಂದಿಷ್ಟು ವಿಚಾರಣೆಗಳನ್ನ ಮುಂದೂಡ್ತಾ ಈಗ ಹೈಕೋರ್ಟ್ ಅಂಗಳದಲ್ಲಿರುವಂತದ್ದು. ಹೈಕೋರ್ಟ್ ಅಂಗಳದಲ್ಲಿ ಸುಮಾರು ಬಾರಿ ವಿಚಾರಣೆ ಮುಂದೂಡಲಾಗಿತ್ತು. ಈಗಾಗಲೇ ಆದೇಶವನ್ನು ಸಹ ಕಾಯ್ದಿರಿಸಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು 6 ಆರೋಪಿಗಳು ಏನಿದ್ರು ಅವರ ಜಾಮೀನು ಭವಿಷ್ಯ ಇಂದು ನಿರ್ಧಾರವಾಗುತ್ತೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಡಿಸೆಂಬರ್ 9ರಲ್ಲಿ ನಡೆದಂತಹ ವಿಚಾರಣೆಯಲ್ಲಿ ಡೇಟ್ ಅನ್ನೇ ನೀಡಿರ್ಲಿಲ್ಲ ನ್ಯಾಯಾಧೀಶರು. ಈಗ ಏಕಾಏಕಿ ಒಂದು ಆದೇಶವನ್ನ ಸಹ ಇವತ್ತು ಬರ್ಸಲಾಗ್ತಾ ಇರುವಂತದ್ದು. ಯಾಕಂದ್ರೆ ಇಂದು 2:30ಕ್ಕೆ ಆದೇಶವನ್ನ ಹೊರಬೀಳುತ್ತೆ ಅಂತಾನೆ ಈಗಾಗ್ಲೇ ಹೇಳ್ತಾ ಇರುವಂತದ್ದು. ಇನ್ನೊಂದಿಷ್ಟು ವಿಚಾರಣೆಯನ್ನ ನಡೆಸಿ ದರ್ಶನ್ ಮತ್ತೆ ಏನ್ ಆರೋಪಿಗಳಿದ್ದಾರೆ, ಪ್ರಮುಖ ಆರೋಪಿಗಳು, ಅವರ ಜಾಮೀನು ಭವಿಷ್ಯ ಇಂದು ನಿರ್ಧಾರ ಆಗುತ್ತೆ ಅಂತಾನೆ ಸಹ ಹೇಳ್ತಾ ಇರುವಂತದ್ದು. ಸಿ.ವಿ. ನಾಗೇಶ್ ಅವರು, ದರ್ಶನ್ ಅವರ ಪರ ಇರುವಂತಹ ವಕೀಲ ಸಿ.ವಿ. ನಾಗೇಶ್ ಅವರು ಒಂದು ಪ್ರಬಲವಾದ ವಾದವನ್ನ ಮಂಡಿಸಿದ್ರು. ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ರು ಪೊಲೀಸರು. ಅವರ ತನಿಖೆಗೆ ವಿರುದ್ಧವೇ ಒಂದು ರೀತಿಯಾದಂತಹ ಆಕ್ಷೇಪವನ್ನು ಎತ್ತಿದ್ರು. ಅದಾದ ಪ್ರಸನ್ನ ಒಂದು ಉತ್ತರವನ್ನ ಕೊಡುವಲ್ಲಿ ಸಹ ಯಶಸ್ವಿಯಾಗಿದ್ರು. ಅದಾದ ನಂತರ ಒಂದು ರೀತಿಯಾದಂತಹ ವಾದ ವಿವಾದಗಳು ನಡೀತು. ಕೇವಲ ₹2.50 ಮುಗಿಯುವಂತ ಕೆಲಸವನ್ನ ಸುಮ್ನೆ ಎಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಸಹ ಪ್ರಸನ್ನ ಕುಮಾರ್ ಅವರು ದರ್ಶನ್ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅಂದ್ರೆ BP ವೇರಿಯೇಷನ್ ಆಗ್ತಾ ಇದೆ ಅನ್ನೋ ಒಂದೇ ಒಂದು ಕಾರಣವನ್ನ ಕೊಟ್ಬಿಟ್ಟು ಸರ್ಜರಿನ ಮುಂದೂಡಲಾಗ್ತಾ ಇದೆ. ಜೊತೆಗೆ ಡಿಸೆಂಬರ್ 11ರಂದು ಮಧ್ಯಂತರ ಜಾಮೀನು ಅರ್ಜಿ ಮಧ್ಯಂತರ ಜಾಮೀನು ಅರ್ಜಿಯ ಅವಧಿ ಮುಗ್ದೋಗ್ತಾ ಇತ್ತು. ಆದ್ರೂ ಸಹ ಅಂದೇ ಸರ್ಜರಿಗೆ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಸಹ ಡಿಸೆಂಬರ್ 9ರಲ್ಲಿ ವಾದವನ್ನ ಮಂಡಿಸಿದ್ರು ಸಿ.ವಿ. ನಾಗೇಶ್ ಅವರು. ಆ ವಾದಕ್ಕೆ ಪ್ರತಿಯಾದಂತೆ ಹಿಂದೇನಾದ್ರೂ ಪ್ರಸನ್ನ ಕುಮಾರ್ ಅವರು ವಾದ ಮಂಡಿಸ್ತಾರ ಅದನ್ನು ಸಹ ನೋಡ್ಬೇಕಾಗ್ತದೆ. ಯಾಕೆಂದ್ರೆ ಡಿಸೆಂಬರ್ 11ರಂದು ದರ್ಶನ್ ಅವರಿಗೆ ಸರ್ಜರಿ ಅಂತ ಸಿ.ವಿ. ನಾಗೇಶ್ವರ್ ಅವರು ಹೇಳಿದ್ರು ನ್ಯಾಯಾಧೀಶರ ಮುಂದೆ. ಇಂದು ಸಹ ಅಂದ್ರೆ ಡಿಸೆಂಬರ್ 11ರಲ್ಲೂ ಸಹ ದರ್ಶನ್ ಅವರಿಗೆ ಸರ್ಜರಿ ಆಗಿಲ್ಲ. ಈ ಪ್ರಮುಖ ಅಂಶವನ್ನ ಇಟ್ಕೊಂಡು ಏನಾದ್ರು ಈ ಒಂದು ವಾದವನ್ನ ಏನಾದ್ರು ಮತ್ತೆ ವಾದ ಮಂಡನೆ ಮಾಡ್ತಾರಾ ಅದನ್ನು ಸಹ ನೋಡ್ಬೇಕಾಗ್ತದೆ. ಈಗಾಗ್ಲೇ 6 ಆರೋಪಿಗಳ ಜಾಮೀನು ಆದೇಶದ ತೀರ್ಪು 2:30ರ ನಂತರ ಹೊರಬೀಳಲಿದೆ ಅಂತ ಹೇಳ್ತಾ ಇರುವಂತದ್ದು. ಏನಾದ್ರೂ ಅಲ್ಲಿ ಪ್ರಾಬಬ್ಲಿ ಅವಕಾಶ ಸಿಕ್ಕಿದ್ರೆ ವಾದ ಮಂಡನೆ ಮಾಡೋದಕ್ಕೆ ಪ್ರಸನ್ನ ಕುಮಾರ್ ಅವರು ಖಂಡಿತವಾಗ್ಲೂ ವಾದವನ್ನ ಮಂಡಿಸ್ತಾರೆ. ಯಾಕೆಂದ್ರೆ ಸರ್ಜರಿ ಆಗ್ಬೇಕಾದಂತಹ ದಿನಾಂಕ ಈಗಾಗ್ಲೇ ಮುಗ್ದಿರೋದ್ರಿಂದ ಅವತ್ತು ಸಹ ಆ ಒಂದು ದಿನಾಂಕವನ್ನೇ ಇಟ್ಕೊಂಡು ಪ್ರಬಲವಾದ ವಾದವನ್ನು ಸಿ.ವಿ. ನಾಗೇಶ್ ಅವರು ಮಾಡಿದ್ರು. ಆ ವಾದಕ್ಕೆ ತಕ್ಕಂತೆ ಏನಾದ್ರೂ ಇಂದು ಅವಕಾಶವನ್ನ ಕೊಟ್ರೆ ನ್ಯಾಯಾಧೀಶರು ಮತ್ತೊಮ್ಮೆ ವಾದ ಮತ್ತೆ ಪ್ರತಿವಾದ ನಡೆಯುವಂತ ಸಾಧ್ಯತೆಗಳಿರ್ತದೆ. ಬಟ್ ಬಹುತೇಕವಾಗಿ ಇಂದು ತೀರ್ಪು ನೀಡೋದ್ರಿಂದ ಖಂಡಿತವಾಗ್ಲೂ ಆ ವಾದಕ್ಕೆ ಅವಕಾಶ ನೀಡೋದು ನ್ಯಾಯಾಧೀಶರು ಖಂಡಿತವಾಗ್ಲೂ ಕಷ್ಟ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಒಟ್ಟಾರೆ ಇಂದು ಅಂದ್ರೆ ಶುಭ ಶುಕ್ರವಾರ ಏನಾದ್ರೂ ದರ್ಶನ್ ಅವ್ರಿಗೆ ಪಾಲಿಗೆ ಹಾಕ್ತದ ಅದನ್ನು ಸಹ ಕಾದ್ ನೋಡ್ಬೇಕಾಗ್ತದೆ. ಇನ್ನು
ಇನ್ನ ಪವಿತ್ರ ಗೌಡ ಆಗಿರ್ಬೋದು, ಲಕ್ಷ್ಮಣ್ ಆಗಿರ್ಬೋದು, ಜಗದೀಶ್ ಆಗಿರ್ಬೋದು, ಈಗ ಅವ್ರೇನು ಪ್ರಮುಖ ಆರೋಪಿಗಳು ಅಂತ 6 ಜನ ಇದ್ದಾರೆ, ಅವರೆಲ್ಲರ ಜಾಮೀನು ಭವಿಷ್ಯವನ್ನು ಸಹ ಹಿಂದೆ ಹೊರ ಬೀಳಲಾಗ್ತದೆ ಅಂತ ಈಗಾಗಲೇ ತಿಳಿದು ಬಂದಿರುವಂತಹ ಮಾಹಿತಿ. ಒಟ್ಟಾರೆ ಈ ಆದೇಶ ಹೊರ ಬಿತ್ತು ಅಂದ್ರೆ ಒಂದ್ ರೀತಿಯಾದಂತಹ ದರ್ಶನ್ ಅವರ ಫ್ಯಾನ್ಸ್ಗೆ ಒಂದ್ ರೀತಿ ಹಬ್ಬ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಏನಾದ್ರೂ ಮತ್ತೆ ಮಧ್ಯಂತರ ಜಾಮೀನು ಅರ್ಜಿಯನ್ನ ಏನಾದ್ರೂ ಅವರು ತಕ್ಷಣಕ್ಕೆ ವಜಾಗೊಳಿಸಿದ್ರೆ ಅವರು ಖಂಡಿತವಾಗ್ಲೂ ಜೈಲ್ಗೆ ಹೋಗುವಂತ ಸಾಧ್ಯತೆ ಇರ್ತದೆ. ಇಲ್ಲ ರೆಗ್ಯುಲರ್ ಬೇಲ್ ಏನಾದ್ರೂ ಸಿಕ್ಬಿಡ್ತು ಅಂದ್ರೆ ಮಧ್ಯಂತರ ಜಾಮೀನು ಅರ್ಜಿ ಏನಿತ್ತು ಅದನ್ನ ಸಹ ಅವರು ಒಂದು ಬದಿಗೆ ಇಟ್ಟು ರೆಗ್ಯುಲರ್ ಬೇಲ್ ನಲ್ಲಿ ಅವರು ಮುಂದುವರಿತಾರೆ. ಅಂದ್ರೆ ರೆಗ್ಯುಲರ್ ಬೇಲ್ ಸಿಕ್ಬಿಡ್ತು ಅಂದ್ರೆ ಅವ್ರಿಗೆ ಮಧ್ಯಂತರ ಜಾಮೀನಿನ ಅಗತ್ಯ ಇರಲ್ಲ. ಸೊ ಅವ್ರಿಗೆ ಏನು ಷರತ್ತುಬದ್ಧ ಜಾಮೀನನ್ನ ನೀಡಿದ್ರು ಅದನ್ನ ರದ್ದು ಮಾಡಿ ರೆಗ್ಯುಲರ್ ಬೇಲ್ ನಲ್ಲಿ ಅವರು ಮುಂದುವರಿಯುವಂತ ಸಾಧ್ಯತೆಗಳು ಯಥೇಚ್ಛವಾಗಿರ್ತದೆ. ಒಟ್ಟಾರೆ ಇಂದು 2:30 ನಡೆಯುವಂತಹ ಒಂದು ಸಣ್ಣ ವಾದ ಜೊತೆಗೆ ತೀರ್ಪು ಇವೆರಡರಲ್ಲೂ ಮೇಲೂ ಸಹ ರಾಜ್ಯಾದ್ಯಂತ ಒಂದ್ ರೀತಿಯಾದಂತಹ ಕಣ್ಣಿಟ್ಟಿರುವಂತದ್ದು. ಮುಂದಿನ ಹಿಯರಿಂಗ್ ನಲ್ಲಿ ಅಂದ್ರೆ 2:30 ನಂತರ ಯಾವ ರೀತಿಯಾದಂತ ಬೆಳವಣಿಗೆ ಆಗ್ತದೆ, ಜೊತೆಗೆ ಯಾವ ರೀತಿಯಾದಂತ ತೀರ್ಪು ಹೊರ ಬೀಳ್ತದೆ, ಇವೆರಡನ್ನೂ ಸಹ ನೋಡ್ಬೇಕಾಗಿದೆ ಅಮಿತ್. ಎಸ್, ಇನ್ನು ಒಟ್ಟಾರೆಯಾಗಿ ನೋಡೋದಾದ್ರೆ ನರಸಿಂಹಮೂರ್ತಿ, ಏನು ಈ ಒಂದು ಕೇಸ್ ಹಿಸ್ಟ್ರಿ ಆಗಿರ್ಬೋದು, ಹಾಗೆ ಇಷ್ಟು ದಿನ ಆಗಿರುವಂತಹ ವಾದ ಪ್ರತಿವಾದಗಳಾಗಿರ್ಬೋದು, ಇದೆಲ್ಲವನ್ನ ನೋಡೋದಾದ್ರೆ ಕಾನೂನಾತ್ಮಕವಾಗಿ ಅಂದ್ರೆ ಈಗ ದರ್ಶನ್ ಅವರಿಗೆ ಜಾಮೀನ್ ಸಿಗಬಹುದಾ, ಅಥವಾ ದರ್ಶನ್ ಅವರ ಏನು ಫ್ಯಾನ್ಸ್ ಗಳಿದ್ದಾರೆ ಕಾಯ್ದುಕೊಂಡು ಕೂತ್ಕೊಂಡಿದ್ದಾರೆ ಅವರಿಗೆಲ್ಲ ಗುಡ್ ನ್ಯೂಸ್ ಸಿಗುತ್ತಾ ಎಂಬುದಾಗಿ ಅನ್ಸುತ್ತಾ ನರಸಿಂಹಮೂರ್ತಿ? ಅಮಿತ್, ಈ ಒಂದು ಪ್ರಕರಣದಲ್ಲಿ ಏನಾಗ್ತದೆ, ಲಾಯರ್ ಅಂದ್ರೆ ವಕೀಲರು ಯಾವ ರೀತಿಯಾದಂತ ವಾದವನ್ನ ಮಂಡಿಸಿರ್ತಾರೆ, ಮತ್ತೆ ಪೊಲೀಸರು ಮತ್ತೆ FSL ವರದಿಯಲ್ಲಿ ಬಂದಿರುವಂತಹ ಒಂದಿಷ್ಟು ಸಾಕ್ಷ್ಯಾಧಾರಗಳನ್ನ ಪರಿಗಣಿಸಿ ನ್ಯಾಯಾಧೀಶರು ಆದೇಶವನ್ನ ಬರೆಸ್ತಾರೆ. ಯಾಕೆಂದ್ರೆ CB ನಾಗೇಶ್ ಅವರವರು ಏನ್ ವಾದ ಮಾಡ್ತಾ ಇದ್ರು ಅಂದ್ರೆ ದರ್ಶನ್ ಅವರ ವಿಚಾರವಾಗಿ ಇಲ್ಲಿ ದರ್ಶನ್ ಅವರ ಪಾತ್ರ ಏನಿಲ್ಲ, ಅವರು ಬಿಟ್ಟು ಕಳಿಸಿ ಅನ್ನೋ ಒಂದು ವಿಚಾರವನ್ನು ಸಹ ಹೇಳಿದ್ರು. ಅದೆಲ್ಲವೂ ಸಹ ತಾಂತ್ರಿಕ ರೀತಿಯಲ್ಲಿ ತಂತ್ರಜ್ಞಾನದ ಮೂಲಕ ರೆಕಾರ್ಡ್ ಆಗಿದೆ. ಇವೆಲ್ಲವೂ ಸಹ ಎವಿಡೆನ್ಸ್ ಇದೆ. ಅಲ್ಲಿ ಅವರು ಯಾವುದೇ ರೀತಿ ಒಂದು ಹೇಟ್ ಅನ್ನ ಹೊಡೆದಿದ್ರು, ಆದ್ರೆ ಇವರು ಅಲ್ಲಿ ಚಾರ್ಜ್ ಶೀಟ್ ನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದು ಉಲ್ಲೇಖವನ್ನ ಮಾಡಿದ್ದಾರೆ. ಒಂದು ಹೇಟ್ ಅನ್ನ ಹೊಡೆದ್ರೆ ಅದು ಯಾವ್ದು ಸಹ ರಕ್ತದ ಗಾಯಗಳಲ್ಲ ಅನ್ನೋ ಒಂದು ವಿಚಾರವನ್ನ ಸಹ CB ನಾಗೇಶ್ ಅವರು ವಾದವನ್ನ ಮಾಡ್ತಾ ಇದ್ರು. ಜೊತೆಗೆ ಏನವರು ಒಂದು ಶೂ ಅನ್ನ ಧರಿಸಿದ್ರು, ಆ ಶೂ ನಲ್ಲಿ ಒದ್ದಿದ್ರು ಅಂತ ಹೇಳ್ತಾರೆ ಒಂದ್ ಕಡೆ. ಇನ್ನೊಂದ್ ಕಡೆ ನೋಡೋದಾದ್ರೆ ಚಪ್ಪಲಿಯನ್ನ ಧರಿಸಿದ್ರು ಅಂತ ಹೇಳ್ತಾರೆ. ಒಂದ್ ರೀತಿಯಾಗಿ ಲೋಪದೋಷಗಳೇ ಕಂಡು ಬರ್ತಾ ಇದೆ ಚಾರ್ಜ್ ಶೀಟ್ ನಲ್ಲಿ. ಜೊತೆಗೆ 3,991 ಪುಟಗಳ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. ಅದಾದ ನಂತರ ಹೆಚ್ಚುವರಿಯಾಗಿ ಇನ್ನೊಂದು 600 ಪುಟಗಳ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ರು. ಇವೆಲ್ಲವನ್ನು ಸಹ ನೋಡೋದಾದ್ರೆ ಹಂತವಾಗಿ ಎಲ್ಲ ಒಂದ್ ಕಡೆ ಪೊಲೀಸರು ಎಡವಿದ್ದಾರೆ ಅಂತಾನೆ ಸಹ CB ನಾಗೇಶ್ವರ ಅವರು ಪ್ರಬಲವಾದವನ್ನ ಮಾಡ್ತಾ ಇದ್ರು. ಒಂದೊಂದು ಪಾಯಿಂಟ್ ಅನ್ನು ಸಹ ಇದ್ ಮಾಡ್ತಾ ಇದ್ರು. ಯಾಕಂದ್ರೆ ಗೂಗಲ್ ನಲ್ಲಿ ತೆಗೆದುಕೊಂಡಂತ ಒಂದು ಫೋಟೋವನ್ನ AI ಮೂಲಕ ಎಡಿಟ್ ಮಾಡಿ ಸಬ್ಮಿಟ್ ಮಾಡಿದ್ದಾರೆ ಅಂತ ಒಂದು ವಿಚಾರವನ್ನು ಸಹ ಹೇಳ್ತಾ ಇದ್ರು. ಮತ್ತೆ ಸಾಕ್ಷ್ಯಗಳ 164 ಹೇಳಿಕೆಗಳೇನಿದೆ, ಚಿಕ್ಕಣ್ಣ ಆಗಿರ್ಬೋದು, ಮತ್ತೆ ಏನ್ ಸೆಕ್ಯೂರಿಟಿ ಗಾರ್ಡ್ ಅಂತ ಅಲ್ಲಿ ರೇಣುಕಾಸ್ವಾಮಿ ಅವರ ಮೃತದೇಹವನ್ನು ನೋಡಿದಂತ ಸೆಕ್ಯೂರಿಟಿ ಗಾರ್ಡ್ ಏನಿದ್ರು ಅವರನ್ನು ಸಹ 164 ಗೆ ತೆಗೆದುಕೊಂಡು ಬರಲಾಗಿದೆ. ಆದ್ರೆ ತುಂಬಾ ವಿಳಂಬವಾಗಿ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ ಅಂತ ಸಹ ಒಂದು ವಾದವನ್ನ ಮಾಡ್ತಾ ಇದ್ರು. ಪ್ರಕರಣ ಆದ ನಂತರ ಸುಮಾರು ಒಂದು 20 ದಿನಗಳ ನಂತರ ಏನಕ್ಕೆ FIR ಅನ್ನ ದಾಖಲಿಸಿದ್ರು, ಇವೆಲ್ಲವನ್ನು ಸಹ ಒಂದು ರೀತಿಯಾದಂತಹ ಒಂದು ಪಾಯಿಂಟ್ ಔಟ್ ಮಾಡಿ ಮಾತನಾಡ್ತಾ ಇದ್ರು. ಇದಕ್ಕೆ ಪ್ರಸನ್ನ ಕುಮಾರ್ ಅವರು ಸಹ ಒಂದು ಪ್ರಬಲ ವಾದವನ್ನ ಕೊಟ್ಟಿದ್ರು, ಒಂದು ಕೌಂಟರ್ ಅನ್ನ ಸಹ ಕೊಟ್ಟಿದ್ರು. ನಮ್ಗೆ ಇಂಗ್ಲಿಷ್ ಅವರು ಹಿಂದಿ ಭಾಷಿಕರಾಗಿರೋದ್ರಿಂದ ಅವರ ಒಂದು ಹೇಳಿಕೆಗಳನ್ನ ತರ್ಜುಮೆ ಕನ್ನಡಕ್ಕೆ ಮಾಡ್ಬೇಕಾಗಿತ್ತು, ಮತ್ತೆ ಇಂಗ್ಲಿಷ್ಗೆ ಮಾಡ್ಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಒಂದು ರೀತಿಯಾದಂತಹ ಒಂದಿಷ್ಟು ತಾಂತ್ರಿಕ ದೋಷದಿಂದ ವಿಳಂಬವಾಗಿದೆ ಹೊರತು ಇಲ್ಲಿ ಯಾರನ್ನು ನಾವು ಅಂದ್ರೆ ಯಾರನ್ನು ಸಹ ನಾವು ಇಲ್ಲಿ ಹಲ್ಲೆಗಳೆಯುವಂತಿಲ್ಲ ಅನ್ನೋ ಒಂದು ವಿಚಾರವನ್ನು ಸಹ, ಅಥವಾ ಯಾರನ್ನು ರಕ್ಷಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇಲ್ಲ ಅನ್ನೋ ಒಂದು ವಿಚಾರವನ್ನು ಸಹ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಾಡ್ತಾ ಇದ್ರು. ಒಂದು ಸುದೀರ್ಘವಾದ ಅಂದ್ರೆ ಈಗ ಏನು ಈ ಸರ್ಜರಿಗೆ ಸಂಬಂಧಪಟ್ಟಂತೆ ಮಾತನಾಡೋದ ಈ ಕ್ಷಣದ ಒಂದು ಸರ್ಜರಿ ವಿಚಾರವಾಗಿ ಮಾತನಾಡೋದಾದ್ರೆ BP ವೇರಿಯೇಷನ್ ಆಗ್ತಾನೆ ಇದೆ. ಆದ್ರಿಂದಾನೇ ಸಹ ಅವ್ರಿಗೆ ಸರ್ಜರಿ ಮಾಡಿಲ್ಲ ಅಂತನ ಸಹ ಪ್ರಸನ್ನ CB ನಾಗೇಶ್ ಅವರು ಹೇಳ್ತಾ ಇದ್ರು. ಅದಕ್ಕೆ ಪ್ರಸನ್ನ ಕುಮಾರ್ ಅವರು ಸಹ 2,500 ರೂಪಾಯಿ ಮುಗಿಯುವಂತ ಕೆಲಸವನ್ನ ಸುಮ್ನೆ ರಬ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಖಂಡಿತವಾಗ್ಲೂ ದರ್ಶನ್ಗೆ ಬೇಲನ್ನ ನೀಡಬಾರ್ದು, ಮಧ್ಯಂತರ ಜಾಮೀನನ್ನು ರದ್ದು ಮಾಡಿ, ಜೊತೆಗೆ ರೆಗ್ಯುಲರ್ ಬೇಲ್ ಇದೆ ಆ ಬೇಲನ್ನು ಸಹ ನೀಡಬಾರದು ಅನ್ನೋ ಒಂದು ಪ್ರಬಲ ವಾದವನ್ನು ಮಾಡಿದ್ರು. ವಾದ ಮತ್ತೆ ಪ್ರತಿವಾದಗಳನ್ನು ಎರಡನ್ನೂ ಗಮನಿಸಿರುವಂತಹ ಹೈಕೋರ್ಟ್ ನ್ಯಾಯಾಧೀಶರು ಇಂದು ಇಂದಿಗೆ ತೀರ್ಪನ್ನ ಕಾಯ್ದಿರಿಸಿದ್ರು. ಆದ್ರೆ ಮಾಧ್ಯಮಗಳಲ್ಲಾಗ್ಲಿ ಮತ್ತೆ ಯಾವುದೇ ಒಂದು ಸೋಷಿಯಲ್ ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಇಂದಿನ ಡೇಟು ಎಲ್ಲೂ ಸಹ ಅನೌನ್ಸ್ ಆಗಿರ್ಲಿಲ್ಲ.
ಈ ಒಂದು ಡೇಟ್ ಅನ್ನ ಒಂದು ಗೌಪ್ಯವಾಗಿ ಇಟ್ಕೊಂಡಿದ್ರು. ತೀರ್ಪು ಯಾವಾಗ ಬರುತ್ತೆ ಅಂತ ಒಂದು ರೀತಿಯಾದಂತಹ ಒಂದು ಕುತೂಹಲ ಎಲ್ಲರಲ್ಲೂ ಮೂಡಿತ್ತು. ಆದ್ರೆ ಇಂದು ತಕ್ಷಣಕ್ಕೆ ನಮ್ಗೆ ಅಂದ್ರೆ ಇಂದಿನ ಬೆಳಿಗ್ಗೆ ಗೊತ್ತಾಗಿರೋದ್ರಿಂದ ಇಂದು 2:30ಕ್ಕೆ ತೀರ್ಪು ಹೊರಬೀಳಲಿದೆ ಅಂತ ಈಗಾಗಲೇ ನಮ್ಗೆ ತಿಳಿದು ಬಂದಿದೆ. ಒಂದು ರೀತಿಯಾದಂತ ಇಷ್ಟೊಂದು ಸುದೀರ್ಘವಾದ ಒಂದು ವಾದ ವಿವಾದ ನಡೆದ ನಂತರ ಯಾವ ರೀತಿಯಾದಂತ ತೀರ್ಪು ಬೀಳ್ತದೆ, ಮಧ್ಯಂತರ ಜಾಮೀನು ಭವಿಷ್ಯ ಏನಾಗಲಿದೆ, ರೆಗ್ಯುಲರ್ ಬೇಲ್ನ ಜಾಮೀನು ಭವಿಷ್ಯ ಏನಾಗುತ್ತೆ, ಇವೆರಡನ್ನು ಸಹ ನಾವು ಮಧ್ಯಾಹ್ನದ ನಂತರ ಕಾದು ನೋಡ್ಬೇಕಾಗುತ್ತೆ. ಅಮಿತ್, ಧನ್ಯವಾದಗಳು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ನಟ ದರ್ಶನ್ ಜಾಮೀನಿನ ಭವಿಷ್ಯ ನಿರ್ಧಾರವಾಗಲಿದೆ. ರೆಗ್ಯುಲರ್ ಹಾಗೂ ಮಧ್ಯಂತರ ಜಾಮೀನು ಅರ್ಜಿಗಳ ಆದೇಶ ಇಂದು ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ ಆದೇಶವನ್ನ ನೀಡಲಿದೆ. ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ನೇತೃತ್ವದಲ್ಲಿ ವಿಚಾರಣೆಯನ್ನ ನಡೆಸಲಾಗುತ್ತೆ. ಇನ್ನು ದರ್ಶನ್ ಸೇರಿ 6 ಆರೋಪಿಗಳ ಜಾಮೀನಿನ ಭವಿಷ್ಯ ಇಂದು ನಿರ್ಧಾರವಾಗುತ್ತೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ.